ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಅಂದರೆ ಅಮ್ಮನ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಷನ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬಸೂರಿಂದ ಬಂದು ಗಣೇಶನ್ನೆಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿರೋ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಆಫ್ಟರ್ನೂನ್ ಯಾವ ಥರ ಸೆಲೆಬ್ರೇಷನ್ ಆಯಿತು ಅಮ್ಮನ ಮನೆಯಲ್ಲಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಅಂತಂದರೆ ಪ್ರತಿ 6 ತಿಂಗಳಿಗೂ ಒಂದ್ಸತಿ ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಅಥವಾ ಶಿವರಾತ್ರಿ ಹಬ್ಬ ಆಗಿರ್ಬೋದು. ಈ ಟೈಮಲ್ಲಿ ನಮ್ಮ ಮನೇಲಿ ಒಂಥರ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಕಾಡಬಸವೇಶ್ವರ. ಆ ದೇವ್ರನ್ನ ನಾವು ನಮ್ಮ ಮನೇಲಿ ಕೂರಿಸಿ ಪೂಜೆನ ಮಾಡ್ತೀವಿ. ಸಿಂಪಲ್ಲಾಗಿ ಹೇಳ್ಬೇಕು ಅಂತಂದರೆ ಊರಲ್ಲಿರೋ ಅಂದರೆ ನಮ್ಮ ಮನೆ ತಂದವರು ಅಂತ ಏನು ಹೇಳ್ತೀವಿ ನೋಡಿ, ಅವರೆಲ್ಲ ಹೋಗ್ಬಿಟ್ಟು ಹೊಸನೀರನ್ನ ತಗೊಂಡು ಬಂದು ಮನೆಯಲ್ಲಿ ಪೂಜೆನ ಮಾಡಿ ಮತ್ತು ಮಡ್ಲಕ್ಕಿನ ಕೊಟ್ಟು ಅದನ್ನೆಲ್ಲ ಪ್ರಸಾದ ಮಾಡಿ ಪ್ರತಿಯೊಬ್ಬರ ಮನೆಗೂ ಕೊಡೋದನ್ನೇ ಈ ಥರ ಹಬ್ಬನ ಸೆಲೆಬ್ರೇಷನ್ ಮಾಡೋದು. ನಾನು ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪದೇ ಏನು ಅದ್ರ ಬಗ್ಗೆನೇ ಶೇರ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹೋಗೋದಿಲ್ಲ, ಹಾಗೆಯೇ ಜಾಸ್ತಿ ಎಕ್ಸ್ಪ್ಲೇನ್ ಕೂಡ ಮಾಡೋದಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ನ ಅಲ್ಲಲ್ಲಿ ತಗೊಂಡಿದ್ದೀನಿ. ಅದನ್ನು ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಈ ಥರ ಆ್ಯಂಗಲಲ್ಲಿ ಶೂಟ್ ಆಗಿದೆ. ಯಾಕಂದರೆ ನಾನು ನನ್ನ ತಮ್ಮನಿಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಾ ಅಂತ ಹೇಳಿದೆ. ಬಟ್ ಅವನು ಅಂದರೆ ಯೂಟ್ಯೂಬ್ಗೆ ಹಾಕೋ ಥರ ಏನೋ ಆ್ಯಂಗಲಲ್ಲಿ ವೀಡಿಯೋಸ್ನ ಮಾಡ್ಕೊಂಡು ಬಂದಿಲ್ಲ. ಹಾಗಾಗಿ ಯಾವ ಥರ ಮಾಡ್ಕೊಂಡು ಬಂದಿದ್ದಾನೆ ಅದನ್ನೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ನೀರನ್ನೆಲ್ಲ ತಗೊಂಡು ಅಲ್ಲಿಟ್ಟು ಪ್ರತಿಯೊಬ್ಬರು ಬಿಂದಿಗೆಗೂ ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಪೂಜೆ ಮಾಡಿ ಲಾಸ್ಟಿಗೆ ಅದನ್ನು ತಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾದಮೇಲೆ ಅವ್ರವ್ರ ಮನೆಯಿಂದ ಮಡ್ಲಕ್ಕಿನ ತಗೊಂಡು ಬಂದು ನಮ್ಮ ಮನೆಗೆ ಕೊಡ್ತಾರೆ. ಈ ಥರ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಅವ್ರ ಬಿಂದಿಗೆಗೆ ಅಂದರೆ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಹೊಸನೀರನ್ನ ತುಂಬಿಸಿ ಅಲ್ಲಿ ಇಡ್ತಾರೆ. ಅವ್ರವ್ರ ಮನೆಗೆ ತಗೊಂಡೋಗಿ ಅದು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆನೂ ಕೂಡ ಮಾಡ್ತಾರೆ. ಇವಾಗ ಪೂಜೆನೂ ಕೂಡ ಮುಗೀತು. ಮನೆಗೆ ವಾಪಸ್ ಬರ್ತಾರೆ, ಅಂದರೆ ಮನೆಗೆ ಬರ್ತಾರೆ. ಇವಾಗ ನಮ್ಮ ಮನೆಯಲ್ಲಿ ಕೂಡ ಅವಾಗ ಬಂದಾಗಿಂದ ಪ್ರತಿಯೊಂದು ಕೆಲಸ ಪಟ ಅಂತ ನಡೀತಾ ಇತ್ತು. ಅದಾಗಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತಗೊಳಕ್ಕೆ ಹೋಗಿರಲಿಲ್ಲ. ಅಂದರೆ ಹೇಳ್ದೆ ಅಲ್ವಾ ನಿಮಗೆ, ಪ್ರತಿ ಸತಿನೂ ಏನಕ್ಕೆ ಅದೇ ಕ್ಲಿಪ್ಪಿಂಗ್ನ ತಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಏನು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ.
ಪ್ರಸಾದ ಅಂತ ಅಂದ್ಬಿಟ್ಟು ನಾವು ಮಡನ್ನ ಮಾಡ್ತಿದ್ದೀವಿ. ಅಂದರೆ ಮಡನ್ನೆಲ್ಲ ಕಂಪ್ಲೀಟಾಗಿ ಮಾಡಾಯಿತು. ಇನ್ನೇನಪ್ಪ ಅಂದರೆ ಪಂಚಾಮೃತನ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಕಾಯಿನ ಸೆರಿತಾ ಇದ್ದರು. ಅಂದರೆ ಅದರಲ್ಲಿ ಒಂದು ಮಿಷಿನ್ ಇದೆ. ಸೊ ಈ ಸರಿನೂ ಕೂಡ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈ ಸರಿಯಿಂದ ಸ್ವಲ್ಪ ಪರವಾಗಿಲ್ಲ ಅಂತಲೇ ಅನ್ಕೊತೀನಿ. ನಮ್ಮ ಮನೆಗೆ ಬಂದು ಸ್ವಲ್ಪ ಎಲ್ಪ್ ಮಾಡ್ತಿದ್ದ ಒಬ್ಬನ್ನ ಅವರು ಹರಕೆ ಕಟ್ಕೊಂಡಿದ್ರಂತೆ. ಸೊ ಹಾಗಾಗಿ ಆ ಮಿಷಿನ್ನ ತಂದು ಕೊಟ್ಟಿದ್ದಾರೆ ನಮಗೆ. ಅದರಿಂದ ಸ್ವಲ್ಪ ತುಂಬ ಯೂಸಸ್ ಆಗ್ತಾ ಇದೆ ಈ ಸರಿ ಅಂತೂ. ಇವಾಗ ಕಂಪ್ಲೀಟಾಗಿ ನಾನು ವಿಡಿಯೋನ ಮಾಡ್ಕೊಂಡಿರಲಿಲ್ಲ, ಅಂದರೆ ಗಣಪತಿನ ಯಾವ ಥರ ಕೂರಿಸಿದ್ದನ್ನು. ಸೊ ಹಂಗೇನೆ ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊತಾ ಇದ್ದೀನಿ. ಸೊ ಒಂಥರ ತುಂಬ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ತೀನಿ ನಮ್ಮ ಮನೆ ಗಣಪತಿ. ಸೊ ಚಿಕ್ಕದಾಗಿದ್ರು ಎಷ್ಟು ಸಖತ್ತಾಗಿ ಕಾಣ್ತಾ ಇದ್ರು ಅಂದರೆ ನೀವೇ ನೋಡ್ತಾ ಇರ್ಬೋದು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತಲೇ ಅಂತಿದ್ದೀನಿ. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಬಂದುಬಿಟ್ಟು ಮಡನನ್ನು ಮಾಡಿ ಇಟ್ಟಿದ್ದೀವಿ. ಇನ್ನು ಪಂಚಾಮೃತ ಒಂದು ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಕೂತಿದ್ದಾರಲ್ಲ ಅವರೇನೆ ಕೂಡ ಈ ಮಿಷಿನ್ನ ತಂದು ಕೊಟ್ಟಿದ್ದು. ಅಂದರೆ ಕಾಯಿ ತುರಿಯೋ ಮಿಷಿನ್ನ. ಅದು ಇರಲಿಲ್ಲ ಅಂದರೆ ಸಿಕ್ಕಾಬಟ್ಟೆ ನಮಗೆ ಕಷ್ಟ ಆಗ್ತಿತ್ತು. ಅಂದರೆ ಬೇರೆಯವ್ರನ್ನೆಲ್ಲ ಕರೆದು ಇಲ್ಗಮನಿ ಏನು ಬರುತ್ತೆ ಅದರಲ್ಲೆಲ್ಲ ಸೇರಿಸಬೇಕಾಗಿತ್ತು. ಸಿಕ್ಕಾಬಟ್ಟೆ ಟೈಮ್ ಹಿಡಿಸ್ತಿತ್ತು. ಯಾರೂ ಕೂಡ ಬರ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಆ ಮನೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಳೋದೇ ಇಲ್ಲ. ಸೊ ಮಡನ್ನ ಕೂಡ ತೋರಿಸ್ತಾ ಅಲ್ವಾ, ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ನಾವು ಪ್ರತಿಯೊಬ್ಬರ ಮನೆಗೂ ಕೂಡ ಕೊಡ್ತೀವಿ ನೈಟ್ ಟೈಮು. ಸೊ ಇವಾಗ ಕಾಯಿನ ತುರಿತಾ ಇದ್ದಾರೆ ಅಲ್ವಾ, ಒಂದು ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ತೀನಿ. ಅಂದರೆ ಸ್ವಲ್ಪ ಗೊತ್ತಿರೋರೇ ಅದರಲ್ಲಿ ಕೆಲಸನ ಮಾಡಬೇಕು. ಗೊತ್ತಿಲ್ಲ ಅನ್ನೋರು ಸ್ವಲ್ಪ ಏನಾದರೂ ಟ್ರೈ ಮಾಡೋಕ್ಕೆ ಹೋದ್ರಂತೂ ಕೈ ಕಟ್ಟಾಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಗೊತ್ತಿರೋದ್ರಿಂದ ನನ್ನ ಹಸ್ಬೆಂಡ್ ಅದರಿಂದ ಎಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಗೊತ್ತಿತ್ತು ಅದ್ರ ಬಗ್ಗೆ, ಅದಕ್ಕೋಸ್ಕರ ಅದರಿಂದ ಎಲ್ಪ್ ಮಾಡ್ತಾ ಇದ್ರು. ಹಾಗೆಯೇ ಅವನನ್ನು ಕೂಡ ಅಷ್ಟೇ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾ ಇದ್ರು. ಹಾಗೆಯೇ ಇವಾಗ ನಾನು ಫೈನಲಿ ಅಮ್ಮ ಮತ್ತು ನನ್ನ ತಮ್ಮ ಬೇರೆ ಕೆಲಸ ಮಾಡ್ಕೊತಾ ಇದ್ರು. ನಾನು ಬಂದುಬಿಟ್ಟು ಕಂಪ್ಲೀಟ್ ದೇವ್ರ ಸಾಮಾನೆಲ್ಲ ತೊಳೆದು ಅದನ್ನೆಲ್ಲ ಕೂರಿಸಿ ಹೂವೆಲ್ಲ ಮುಡಿಸಿ ಇವಾಗ ಫೈನಲಿ ದೀಪನ ಹಚ್ಚುತ್ತಾ ಇದ್ದೀನಿ. ದೀಪ ಹಚ್ಚಾದ್ಮೇಲೆ ಅದಕ್ಕೆ ಪೂಜೆನ ಮಾಡಿ ನಾವು ಏನು ಮಡನ್ನ ಮಾಡಿಟ್ಟಿದ್ದೀವಿ ಪಂಚಾಮೃತ ಅದು ಎಲ್ಲನೂ ಕೂಡ ಪ್ರತಿಯೊಬ್ಬರ ಮನೆಗೆ ತಲುಪಿಸಿದ್ರೆ ಈ ಕೆಲಸ ಮುಗೀತು ಅಂತಲೇ ಹೇಳ್ತೀನಿ. ಹೇಳುವಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಈ ಕೆಲಸ. ಸಿಕ್ಕಾಬಟ್ಟೆ ಕಷ್ಟ ಇದೆ. ಅಂದರೆ ಪ್ರತಿಯೊಂದು ಮನೆಗೂ ನೈಟ್ ಟೈಮ್ ಹೋಗಿ ಕೊಡಬೇಕು ಅಂದರೆ ಕಷ್ಟ ಅಂತಲೇ ಹೇಳ್ತೀನಿ. ಯಾಕಂದರೆ ಒಬ್ಬರೇ ಕೊಡಬೇಕು ಅಲ್ವಾ. ಸೊ ಹಾಗಾಗಿ ರಿಸ್ಕ್ ಇರುತ್ತೆ. ಇವಾಗ ಫೈನಲಿ ನಮ್ಮಪ್ಪ ಫಸ್ಟು ಪೂಜೆನ ಮಾಡ್ತಾರೆ. ಅದಾದಮೇಲೆ ನಾನು ಪೂಜೆನ ಮಾಡಿ ಅಥವಾ ನನ್ನ ತಮ್ಮ ಯಾರಾದರೂ ಇಬ್ಬರಲ್ಲೊಬ್ಬರು ಪೂಜೆನ ಮಾಡ್ತೀವಿ. ಅದಾದಮೇಲೆ ಅಮ್ಮ ಅಥವಾ ನನ್ನ ಹಸ್ಬೆಂಡ್, ಸೊ ಎಲ್ಲರೂ ಪೂಜೆನ ಮುಗಿಸ್ಕೊಂಡು ಅದು ನೈವೇದ್ಯನ ಪ್ರತಿಯೊಬ್ಬರ ಮನೆಗೂ ತಲುಪಿಸಿ ನಾವು ಕೂಡ ಊಟನೆಲ್ಲ ಮುಗಿಸ್ಕೊಂಡು ಎಂಡ್ ಮಾಡ್ತೀವಿ. ಅಷ್ಟೇ ಈ ದಿನ ಈ ಥರ ನಮ್ಮ ಮನೇಲಿ ಸೆಲೆಬ್ರೇಷನ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.